ಗೈಸ್, ಈಗ ನೀವು ತುಂಬಾನೇ ಯೂಟ್ಯೂಬರ್ಸ್ ವಿಡಿಯೋ ಮಾಡೋದನ್ನ ನೋಡಿರ್ತೀರಾ. ಸೊ ಹೊಸದಾಗಿ ಒಂದು ಆ್ಯಪ್ ಬಂದಿದೆ, ಬಿಲ್ಲಿ ಆ್ಯಪ್ ಅಂತೇಳಿ. ಸೊ ಇದರಲ್ಲಿ ವಿಡಿಯೋನ ಮಾಡಿ ಯೂಟ್ಯೂಬ್ನ ಬಿಟ್ಟಾಕಿ. ಸೊ ಯೂಟ್ಯೂಬ್ಗಿಂತ ಹೆಚ್ಚಿಗೆ ದುಡ್ಡು ಇದರಲ್ಲಿ ಸಿಗುತ್ತೆ ಅಂತ ತುಂಬ ಜನ ಹೇಳಿ ವಿಡಿಯೋನ ಮಾಡ್ತಾ ಇದ್ದಾರೆ. ಸೊ ಇದು ಸೇಫ್ ಇದೆ ಆ್ಯಪು. ಈ ಆ್ಯಪ್ ಎಲ್ಲಿ ಸಿಗುತ್ತೆ, ಇದು ಏನೇನು ಕ್ರೈಟೀರಿಯಾ ಇದೆ ದುಡ್ಡು ಮಾಡೋಕ್ಕೆ ಅಂತೇಳಿ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಯೂಸ್ ಮಾಡ್ಬೇಕಾ ಬೇಡವಾ ಅಂತೇಳಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟೊಂದು ಲೈಕ್ನ ಮಾಡಿ, ಆಯ್ತಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಈ ಆ್ಯಪ್ ಎಲ್ಲಿದಪ್ಪ ಅಂದರೆ, ಸೊ ಈ ಆ್ಯಪ್ ಬಂದ್ಬಿಟ್ಟು ಚೀನಾದ್ದು. ಸೊ ಚೀನಾದಲ್ಲಿ ಯೂಟ್ಯೂಬ್ನ ಯೂಸ್ ಮಾಡೋಂಗಿಲ್ಲ, ಆ ರೀಸನಿಂದ ಈ ಆ್ಯಪ್ನ ಕಂಡು ಹಿಡಿದಾರೆ. ಸೊ ತುಂಬ ಜನ ಆಲ್ರೆಡಿ ಯೂಸ್ನ ಮಾಡ್ತಾ ಇದ್ದಾರೆ ಚೀನಾದಲ್ಲಿ. ಮತ್ತು ನೆಕ್ಸ್ಟ್ ಬರೋದಾದರೆ, ಸೊ ಯೂಟ್ಯೂಬ್ನಲ್ಲಿ ಅರ್ನಿಂಗ್ಸ್ನ ಮಾಡಬೇಕಪ್ಪ ಅಂದರೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚನ್ನು ಕಂಪ್ಲೀಟ್ ಮಾಡಬೇಕು. ಆದರೆ ಈ ಆ್ಯಪ್ನಲ್ಲಿ ನೀವೇನಾದ್ರು ಅರ್ನಿಂಗ್ಸ್ನ ಮಾಡಬೇಕಪ್ಪ ಅಂದರೆ 1000 ಫಾಲೋವರ್ಸು ಮತ್ತು 1 ಲಕ್ಷ ವ್ಯೂಸು. ಅದರಲ್ಲಿ ನೀವು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು 1000. ಇದರಲ್ಲಿ ನೀವು ಫಾಲೋವರ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು ಮತ್ತು 1 ಲಕ್ಷ ವ್ಯೂಸ್ನ ಕಂಪ್ಲೀಟ್ ಮಾಡ್ಕೊಂಡ್ರಪ್ಪ ಅಂದರೆ ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು. ನೆಕ್ಸ್ಟ್ ಬರೋದಾದರೆ ನಮ್ಗೆ ಎಷ್ಟು ದುಡ್ಡು ಬರುತ್ತೆ, ಎಷ್ಟು ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಬರೋದಾದರೆ, ಸೊ ನಿಮಗೆ 1000 ವ್ಯೂಸ್ಗೆ 3 ಯುವಾನ್. ಸೊ 3 ಯುವಾನ್ ಅಂದರೆ ಏನಪ್ಪ ಅಂದರೆ ನಮ್ಮ ಇಂಡಿಯನ್ ರುಪಿ ಎಷ್ಟಾಗುತ್ತಪ್ಪ ಅಂದರೆ, ಯುವಾನ್ ಅಂದರೆ ಚೀನಾದ ಡಾಲರ್ಸ್ ಅದು. ಆ ರೀಸನಿಂದ ಇವಾಗ ನಮಗೆ ಇಂಡಿಯನ್ ರುಪಿ ಕನ್ವರ್ಟ್ ಆದರೆ ಎಷ್ಟಾಗುತ್ತಪ್ಪ ಅಂದರೆ ಅರ್ಧ ಡಾಲರ್ ಅಂದರೆ 45 ರೂಪಾಯಿ. ಈ ರೀತಿ ನಿಮಗೆ 1000 ವ್ಯೂಸ್ ಬಂತಪ್ಪ ಅಂದರೆ 45 ರೂಪಾಯಿ ನೀವು ಅರ್ನಿಂಗ್ಸ್ ಆಗುತ್ತೆ. ಮತ್ತು ನೆಕ್ಸ್ಟ್ ಬರೋದಾದರೆ, ಸೊ ಈ ಆ್ಯಪ್ ಎಲ್ಲಿ ಸಿಗುತ್ತಪ್ಪ ಅಂದರೆ, ತುಂಬ ಜನ ಏನು ಮಾಡ್ತಾರಪ್ಪ ಅಂದರೆ ಪ್ಲೇಸ್ಟೋರ್ನಲ್ಲಿ ಹುಡ್ಕೋಗ್ತೀರಾ, ಪ್ಲೇಸ್ಟೋರ್ ಸಿಗಲ್ಲ. ಇನ್ನು ಕೆಲವು ಜನ ಏನು ಮಾಡ್ತಾರಪ್ಪ ಅಂದರೆ ಗೂಗಲ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊತೀರಾ. ಸೊ ಅಲ್ಲಿ ಕೂಡ ಇಲ್ಲ. ನೀವು ಡೌನ್ಲೋಡ್ ಮಾಡಬೇಕಪ್ಪ ಅಂದರೆ VPN ಆ್ಯಪ್ನ ಹಾಕ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೇಕು. ತುಂಬ ಜನ ಏನು ಮಾಡಿದಾರಪ್ಪ ಅಂದರೆ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡು VPN ಹಾಕ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಯೂಸ್ನ ಮಾಡ್ಕೊತಾ ಇದ್ದಾರೆ. ನೀವು ಯಾವುದೇ ರೀತಿ ಈ ರೀತಿ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ VPN ಹಾಕಿ. ಸೊ ಆ ರೀತಿ ಹಾಕೋದ್ರಿಂದ ನಿಮ್ಮ ಫೋನ್ಗೆ ತುಂಬ ರಿಸ್ಕ್ ಆಗುತ್ತೆ. ಆ ರೀಸನಿಂದ ಯಾರು ಇವಾಗಲೇ ಡೌನ್ಲೋಡ್ ಮಾಡೋಕ್ಕೆ ಹೋಗ್ಬಿಡಿ. ಅಫಿಷಿಯಲ್ ಆಗಿ ಎಲ್ಲ ಲಾಂಚ್ ಆದಮೇಲೆ ಇಂಡಿಯಾದಲ್ಲಿ ಅವಾಗ ನೀವು ಅದು ಪ್ಲೇಸ್ಟೋರ್ನಲ್ಲೇ ಬರುತ್ತೆ, ಅದು ಸ್ವಲ್ಪ ವೇಟ್ ಮಾಡಿ, ಆಮೇಲೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ನ ಮಾಡ್ಕೊಳ್ಳಿ. ಸೊ ಯಾಕಪ್ಪ ಅಂದರೆ VPN ಹಾಕ್ಕೊಂಡು ಯೂಸ್ ಮಾಡಬಾರ್ದು ಅಂದರೆ, ಈಗ ನೀವು ಅದರಲ್ಲಿ ಏನಾದರೂ 1000 ಫಾಲೋವರ್ಸು ಮತ್ತು 1 ಲಕ್ಷ ವ್ಯೂಸ್ ಕಂಪ್ಲೀಟ್ ಮಾಡಿಕೊಂಡು ನೀವೇನಾದರೂ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಅರ್ನಿಂಗ್ಸ್ನ ಮಾಡ್ಕೊಂಡ್ರಪ್ಪ ಅಂದರೆ ಒಂದಿಷ್ಟು ಡಾಲರ್ನ ಅದನ್ನ ನೀವೇನಾದರೂ ವಿಡ್ರಾ ಮಾಡ್ಕೋಬೇಕಮ್ಮ, ಅದನ್ನೇ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕು. ಇವಾಗ ಅದು ಯಾವುದೇ ರೀತಿ ಇಂಡಿಯಾದಲ್ಲಿ ಆಕ್ಸೆಸ್ ಇರೋಂಗಿಲ್ಲ, ಚೀನಾ ಆ್ಯಪ್ ಆಗಿರುತ್ತೆ. ಸೊ ಅದಕ್ಕೆಲ್ಲ ಟ್ರಾನ್ಸ್ಫರ್ ಆಗುತ್ತೆ ನಿಮ್ಮ ಡಾಟಾ. ಆ ರೀಸನಿಂದ ನೀವು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕ್ತೀರಾ ನೋಡಿ ವಿಡ್ರಾ ಮಾಡೋಕ್ಕೆ. ಸೊ ಆ ರೀಸನಿಂದ ನೀವು ಪ್ರಾಬ್ಲಮ್ ಆಗುತ್ತೆ. ಯಾವುದೇ ರೀತಿ ನೀವು ಅದನ್ನ ಆ್ಯಪ್ನ ಡೌನ್ಲೋಡ್ ಮಾಡೋಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ಇನ್ನು ಸ್ವಲ್ಪ ದಿನ ಆದಮೇಲೆ ಸೊ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ, ಆವಾಗ ನೀವು ಬೇಕಾದರೆ ಡೌನ್ಲೋಡ್ ಮಾಡ್ಕೊಂಡು ಯೂಸ್ನ ಮಾಡ್ಕೋಬೋದು. ನೀವೇನಾದರೂ ಹಾಗೂ ಕೂಡ ನೀವೇನಾದರೂ VPN ಹಾಕೊಂಡು ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂದರೆ ಸೊ ನನಗೆ ಕಮೆಂಟ್ ಮಾಡಿ, ನಿಮಗೆ ಡೌನ್ಲೋಡ್ನ ಯಾವ ರೀತಿ ಮಾಡೋಂತ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀವಿ. ಸೊ ಯಾವ ರೀತಿ ಇದೆ ಆ್ಯಪ್ ಮತ್ತು ಏನು ಕ್ರೈಟೀರಿಯಾ ಇದೆ ಅಂತ ದುಡ್ಡು ಮಾಡೋಕ್ಕೆ, ಎಲ್ಲಿ ಸಿಗುತ್ತೆ ಆ್ಯಪ್, ಸೇಫ್ ಇದೆ ಅಲ್ವ ಅಂತ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ವಿಡಿಯೋ ರಿಫ್ಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.